ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ರೆಸಿಪಿ ವಿಡಿಯೋನ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು, ಏನಪ್ಪ ರೆಸಿಪಿ ಅಂತಂದರೆ, ಪಾಪ ಆಟಾಡ್ತಿದ್ದಾಳೆ, ಅದಕ್ಕೆ ಅವಳನ್ನ ನೋಡ್ಕೊತಾ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನು ರೆಸಿಪಿ ಅಂತಂದರೆ, ರೊಟ್ಟಿ ಒಗ್ಗರಣೆಗೆ ಹಾಕೋದು ಅಥವಾ ಖಾರದ ರೊಟ್ಟಿ, ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಖಾರದ ರೊಟ್ಟಿ ಅಥವಾ ರೊಟ್ಟಿನ ಒಗ್ಗರಣೆಗೆ ಹಾಕೋದು ರೆಸಿಪಿ ಇದು. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿರುತ್ತಿದ್ದು, ಆದರೆ ಖಡಕ್ ರೊಟ್ಟಿ ಇರುತ್ತಲ್ಲ, ಖಡಕ್ ರೊಟ್ಟಿಗೆ ಮಾಡೋದು ತುಂಬ ಚೆನ್ನಾಗಿರುತ್ತಿದ್ದು. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಖಡಕ್ ರೊಟ್ಟಿ ಏನಾದರೂ ಉಳಿದಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ರೆಸಿಪಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಸೊ ಬನ್ನಿ ಕ್ವಿಕ್ಕಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ರೊಟ್ಟಿ ಒಗ್ಗರಣೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಮೊದಲನೇದಾಗಿ ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಆ್ಯಂಡ್ ಕಡಲೆಬೀಜ, ಹಸಿಮೆಣಸಿಕಾಯಿ, ಖಾರದ ಅನುಗುಣವಾಗಿ ನೀವು ತೊಗೋಬೇಕಾಗುತ್ತೆ. ನಿಮಗೆ ಖಾರ ಸ್ವಲ್ಪ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ನಾನು 2 ತೊಗೊಂಡಿದ್ದೀನಿ ದೊಡ್ಡದು. ಆ್ಯಂಡ್ ಖಡಕ್ ರೊಟ್ಟಿ ಇರುತ್ತಲ್ಲ, ಅದನ್ನು ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಸಣ್ಣದಾಗಿ ಅಂದರೆ ಸಣ್ಣದಾಗಿ ಮುರ್ಕೊಂಡು ಇಟ್ಕೊಂಡಿರ್ತೀನಿ. ಆ್ಯಂಡ್ ಹುಣಸೆ ರಸನ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಮತ್ತು ಎಣ್ಣೆ ಒಗ್ಗರಣೆ ಮಾಡೋದಕ್ಕೆ. ಸೊ ಮೊದಲನೇದಾಗಿ ಒಂದು ಪಾತ್ರೆಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಏನೋ ರುಚಿ ಜಾಸ್ತಿ ಅನಿಸುತ್ತೆ, ಅದಕ್ಕಾಗಿ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಾಸಿವೆನ ಚಟಪಟ ಅಂತ ಸಿಡಿಯೋ ತನಕ ವೆಯ್ಟ್ ಮಾಡಬೇಕು. ಆ್ಯಂಡ್ ನಾನು ಇಲ್ಲಿ ಹುಣಸೆ ರಸ ತೊಗೊಂಡಿದ್ದೀನಿ. ಸೊ ನೀವು ಬೇಕಂದರೆ ಲಿಂಬು ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನನಗೆ ಲಿಂಬು ರಸ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಹುಣಸೆ ರಸನ ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ಲನೂ ಒಗ್ಗರಣೆಗೆ ಹಾಕಿದ್ದೀನಿ. ನೀರುಳ್ಳಿ, ಹಸಿಮೆಣಸಿಕಾಯಿ, ಉಳ್ಳಾಗಡ್ಡಿ, ಅದನ್ನೆಲ್ಲ ಹಾಕಿ, ಶೇಂಗಾ ಬೀಜ ಎಲ್ಲನೂ ಹಾಕಿ ಒಗ್ಗರಣೆನ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಅರಶಿನದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಆ್ಯಂಡ್ ಮನೇಲಿ ಮಾಡಿರೋಂತಹ ಸಾಂಬಾರು ಪುಡಿ, ಗರಂ ಮಸಾಲ ಅಂತ ಹೇಳ್ತಾರಲ್ಲ ಆ ಪುಡಿ. ಸೊ ನೀವು ಗರಂ ಮಸಾಲ ಹಾಕ್ಕೋಬೋದು ಮನೇಲಿ, ನಿಮ್ಮದು ಸಾಂಬಾರು ಪುಡಿ ಇಲ್ಲ ಅಂದರೆ ಎಲ್ಲರೂ ಮನೆಯಲ್ಲೂ ಇರುತ್ತೆ. ಸೊ ಇದ್ದರೆ ಗರಂ ಮಸಾಲ ಸ್ಕಿಪ್ ಮಾಡಿಬಿಟ್ಟು ಮನೆಯಲ್ಲಿರೋಂತಹದ್ದೇ ಸಾಂಬಾರು ಪುಡಿನ ಹಾಕ್ಕೋಬೋದು. ಸೊ ಫೈನಲಿ ಹುಣಸೆ ರಸನ ಒಗ್ಗರಣೆಯಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ನೋಡಿ, ಲಿಂಬು ರಸ ಹಾಕಿಬಿಟ್ಟು ಮಾಡಿ ಅಥವಾ ಹುಣಸೆ ರಸ ಹಾಕಿನೂ ಮಾಡಿ, 2 ಟೈಪು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರುಚಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಒಗ್ಗರಣೆಗೆ ಈ ಹುಣಸೆ ರಸ ಹಾಕಿದ್ದೀನಲ್ಲ, ಇದು ಒಂದು ಸ್ವಲ್ಪ ಒಗ್ಗರಣೆ ಜೊತೆ ಮಿಕ್ಸ್ ಆಗಲಿ, ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಆಲ್ಮೋಸ್ಟ್ ಒಗ್ಗರಣೆ ಆಗೋದಕ್ಕೆ ಬಂತು. ಒಗ್ಗರಣೆ ಎಲ್ಲ ಬೆಂದಾದಮೇಲೆ ಅದಕ್ಕೆ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನು 1.5 ಗ್ಲಾಸ್ ಹಾಕಿದ್ದೀನಿ ಈ ಗ್ಲಾಸಿಂದ. ಸೊ ನೀವು 1 ಗ್ಲಾಸ್ ಹಾಕಿದರೆ ಸ್ವಲ್ಪ ರೊಟ್ಟಿ ಏನು ಮಿಕ್ಸ್ ಮಾಡ್ತೀವಲ್ಲ ನಾವು, ಅದು ಡ್ರೈ ಇರುತ್ತೆ. ಸೊ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಮೆತ್ತಗಾಗುತ್ತೆ. ಸೊ ಹಾಗಾಗುತ್ತೆ. ಸೊ ನನಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತ ಹೇಳಿಬಿಟ್ಟು 1.5 ಗ್ಲಾಸ್ ಹಾಕಿದ್ದೀನಿ. ನಿಮಗೆ ಒಂದು ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 1.5 ಗ್ಲಾಸಷ್ಟು ನೀವು ರೊಟ್ಟಿ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಲ್ಲ ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು, ನಿಮಗೆ ಗೊತ್ತಾಗುತ್ತೆ ಅಳತೆ. ಸೊ ಇವಾಗ ನೀರು ಕುದಿಯೋ ತನಕ ನಾವು ಹಾಗೆ ಬಿಡಬೇಕು. ಉಪ್ಪು ಎಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ರುಚಿನ ನೋಡಬೇಕು. ನೀವೇನಾದರೂ ಲಿಂಬು ಬಳಸ್ತೀರಾ ಅಂದರೆ ಇವಾಗ ತಣ್ಣಗಿರುತ್ತಲ್ಲ ನೀರು, ಇವಾಗಿನೂ ಆ್ಯಡ್ ಮಾಡಿದ್ದೀವಿ, ಆವಾಗನೇ ಹಾಕ್ಬಿಡ್ಬೇಕು. ಓಕೆನಾ? ಸೊ ನಾನು ಲಿಂಬು ಆ್ಯಡ್ ಮಾಡಿಲ್ವಲ್ಲ, ಹುಣಸೆ ರಸ ಹಾಕಿದ್ದೀನಿ. ಆ್ಯಂಡ್ ನೀರು ಕುದಿ ಬಂದ ಮೇಲೆ ಈಗ ರೊಟ್ಟಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಿಮಗೆ ಡ್ರೈ ಬೇಕಂದರೆ ನೀರನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನೀವು ಡ್ರೈ ಬೇಡ, ನನಗೆ ಸ್ವಲ್ಪ ಮೆತ್ತಗೆ ಮಸಾಲೆ ಪುರಿ ಟೇಸ್ಟ್ ಎಲ್ಲ ಬೇಕು ಅಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟೇ ಡಿಫ್ರೆನ್ಸು. ಸೊ ಸಖತ್ತಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಹೊಂದ್ಕೋಬೇಕು, ನೀರಿನ ಜೊತೆಗೆ ಹೊಂದ್ಕೋಬೇಕು. ಸೊ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡೋಣ. ಬೇಯೋದಕ್ಕೆ ಇಟ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡ್ರೈ ಆಗಿಬಿಡುತ್ತೆ ಒಂದೊಂದು ಸಲ. ಸೊ ನನಗೆ ಮೆತ್ತಗೆ ಬೇಕಾಗಿತ್ತಲ್ಲ, ಅದಕ್ಕಾಗಿ ನಾನು ಈ ರೀತಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಡ್ರೈ ಬೇಕಂದರೆ ನೀರು ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ, ಅಷ್ಟೇ. ನನಗೆ ಇದೇ ಥರ ಮೆತ್ತಗೆ ಬೇಕಾಗಿತ್ತು, ಹಾಗಾಗಿ ನಾನು ಇದು ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು.
ಅಂದರೆ ಇನ್ನು ಇವಾಗ ವಿಡಿಯೋ ಎಡಿಟ್ ಮಾಡುವಾಗೂ ತಿನ್ನಬೇಕು ಅನ್ನಿಸ್ತಾ ಇದೆ, ಆ ರೀತಿ ಆಗಿತ್ತು ಟೇಸ್ಟು. ಸೊ ಮೇಲೆ ಬೇಕಂದರೆ ನಿಮಗೆ ನೀರುಳ್ಳಿ ಕೊತ್ತಂಬರಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಅದೇನು ಬೇಡ ಅನ್ನಿಸ್ತು, ನಾನೇನು ಮಾಡಿಲ್ಲ. ಓಕೆನಾ. ಸೊ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.